ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದಲ್ಲಿ ತಾಲೂಕು ಮಟ್ಟದ 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಶರಣಬಸವ ನೀರಮಾನ್ವಿ ಅವರ ಮನೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಸಚಿವ ಬೋಸರಾಜು ಉದ್ಘಾಟಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಲು ಕಸಾಪ ಸದಸ್ಯರೇ ಕಾರಣ. ಕನ್ನಡ ಉಳಿಯಬೇಕಾದರೆ ಸರ್ಕಾರ ಕೂಡ ಕಾಳಜಿ ವಹಿಸುತ್ತದೆ ಎಂದು ಸಚಿವ ಬೋಸರಾಜು ತಿಳಿಸಿದರು. ಅಂತರ್ಧ್ವನಿ ಪುಸ್ತಕವನ್ನು ನೋಡಿದಾದ ಮಂಗಳಮುಖಿಯರ ಸ್ಥಿತಿಗಳು, ಅವರ ನೋವುಗಳ ಕುರಿತು ಲೇಖಕಿ ಅಂಬಮ್ಮ ಪ್ರತಾಪ್ ಸಿಂಗ್ ಅವರು ಸಮಗ್ರವಾಗಿ ವಿವರಿಸಿದ್ದಾರೆ ಎಂದರು. ಅಭಿನಂದನಾ ಕಾರ್ಯಕ್ರಮದ ಮಾಡಬೇಕು ಅಂತಂದಾಗ ನಾವು ಸಂತೋಷವಾಗಿ ಮಾಡಲು ಭಾಳ ಒಳ್ಳೆಯದಾದ ಮಾತು ಕೂಡ ಹೇಳಿದೆ. ಅದೇ ರೀತಿ ಇವತ್ತು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ ಅಭಿನಂದನೆಗಳು ಇವತ್ತು ಈ ಒಂದು ವೇದಿಕೆಯ ಮೇಲೆ ಇವತ್ತೇನಂತಂದರೆ ಸಮಾರಂಭ ನೋಡಿದರೆ ಬಹಳ ಸಂತೋಷ ಅನ್ನಿಸ್ತಕ್ಕಂಥ ಮಾತು ಈ ಸಂದರ್ಭ. ಇಂಥ ಸಾಹಿತ್ಯ ಪ್ರಶಸ್ತಿಗಳು ನಾನು ಬಹಳ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿದ್ರೆ ಬಹಳ ಉತ್ತಮ ಅಂತಕ್ಕಂಥ ಮಾತು ಕೂಡ ನಾನು ಆ ವೇದಿಕೆಯ ಮೇಲೆ ಮಾತಾಡ್ತೇನೆ. ಹಾಗಾಗಿ ನಾವು ಪಟ್ಟಣದಿಂದ ಮಾಡಿದಾಗ ಆ ಪಟ್ಟಣದ ಜನತೆ ಅದನ್ನ ತಿಳ್ಕೊಳ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಿದಾಗ ಗ್ರಾಮಾಂತರ ಪ್ರದೇಶ ವಾಸವಾಗಿರ್ತಕ್ಕಂಥ ಸಾಹಿತ್ಯಗಳು ಪರಿಚಯ ಆಗ್ತದ, ಆಟ ಪಾಠಗಳು ಆಡ್ತಕ್ಕಂಥ ಜನರು ಕೂಡ ಗೊತ್ತಾಗ್ತದ. ಹೀಗಾಗಿ ಸಾಹಿತ್ಯ ಪರಿಷತ್ ಏನಂತಂದ್ರೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗ್ಬೇಕಾದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಆದಾಗ ಮಾತ್ರ ಇದು ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತು ಹೇಳಿದಾಗ ಶರಣಬಸವ ಅವರು ಇದು ನಿರ್ಮಾಣ ಗ್ರಾಮದಲ್ಲಿ ಬಹಳ ಅದ್ಭುತವಾಗಿ ಉತ್ತಮವಾಗಿ ಯಾವುದೇ ಆತಂಕ ಪರಿಷತ್ತು ಸಾಹಿತ್ಯ ಪರಿಷತ್ತು ಇವತ್ತು ಮಾಡಿದ್ದಾರೆ. ಅವರಿಗೆ ದೇವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಆರೋಗ್ಯ, ಆಯುಷ್ಯ, ಅಧಿಕಾರ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಇವತ್ತು ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೆ ಹೋಗಲಿ ಆ ದೇವರ ಆಶೀರ್ವಾದ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ಆಗಿರುವಂಥ ಆಗೋಗಳ ಬಗ್ಗೆ ಇಡೀ ಒಂದಿನ ಚರ್ಚೆ ಮಾಡಿದ್ವಿ. ಅದು ಮಾಡೋ ಜೊತೆಯಲ್ಲಿ ಸರ್ಕಾರ ವತಿಯಿಂದ ಯಾವ ರೀತಿಯಾಗಿ ಅವರಿಗೆ ಸಹಾಯ ಸಹಕಾರ ಸಿಗಬೇಕು ಅಂತೇಳಿ ಅವರಿಗೆ ಅವ್ರಿಗೆ ತೆಗಿತಕ್ಕಂಥ ಖರ್ಚು ಇರ್ಬೋದು, ಅವರಿಗೆ ಮನೆಗಳನ್ನ ಮಾಡಿಕೊಡ್ತಕ್ಕಂಥದ್ದಿರ್ಬೋದು, ಅವರಿಗೆ ಆರೋಗ್ಯಕ್ಕೆ ಸರಿಪಡಿಸಲಿಕ್ಕೆ ವೈದ್ಯಕೀಯ ಅನುದಾನ ಕೊಡ್ತಕ್ಕಂಥಾಗಲಿ, ಈ ರೀತಿಯಾದಂಥ ನಿರ್ಧಾರಗಳು ಮುಖ್ಯಮಂತ್ರಿಗಳ ಮುಖಾಂತರ ಶುಕ್ರವಾರ ನಡೆದಿರ್ತಕ್ಕಂಥ ಚರ್ಚೆಯಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಆ್ಯಸಿಡಿಗೆ ಒಳಪಡಿತಕ್ಕಂಥ ಮಹಿಳೆಯರ ಬಗ್ಗೆ ಚರ್ಚೆ ಮಾಡಿ ಒಂದು ಕಾರ್ಯರೂಪ ಬರುವಂಥ ಒಂದು ಪ್ರಯತ್ನ ಮಾಡಿದ್ವಿ. ನಿನ್ನೆಲೆ ಮನೆ ನಡೆಯತಕ್ಕಂಥ ಚರ್ಚೆಯಲ್ಲಿ ಕೆಲವು ಮಹಿಳಾ ನಮ್ಮ ಉಮಾಶ್ರೀಯವರು ಮತ್ತೊಬ್ಬ BJP ಶಾಸಕನೇ ಭಾರತ್ ಶೆಟ್ಟಿ ಅಂತಿದ್ರು. ನನ್ನ ಜೊತೆಯಲ್ಲಿ 2 ದಿನ ಮೊದಲು ಮಾತಾಡಿ, ಅಣ್ಣವರೇ ನಾವು ಈ ಸಾರಿ ಈ ಮಂಗಳಮುಖಿಯರ ಬಗ್ಗೆ ಚರ್ಚೆ ಮಾಡೋಣ ಅಂತ ನಾವು ಎಲ್ಲ ಕಡೆ ರಾಜ್ಯದಲ್ಲಿ ಎಲ್ಲ ಕಡೆ ತಿರುಗಾಡಿದಾಗ ಇತ್ತೀಚಿನ ಕಾಲದಲ್ಲಿ 2 ವರ್ಷದ ನೋಡ್ತಾ ಇದ್ವಿ, ಎಲ್ಲ ಈ ಸ್ಪೀಡ್ ಬ್ರೇಕರ್ಗಳು ಮುಂದೆ ನಿಂತ್ಕೊಂಡು ಅವರು ಕಾಣ್ತಾ ಇದ್ದಾರೆ. ಹಾಗಾಗಿ ನಮಗೂ ಸರಿಯಾದಂತೇಳಿ ನಿನ್ನೆ ಶುಕ್ರವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆ ತನಕ ಸತತವಾಗಿ ಈ ಮಂಗಳಮುಖಿಯರ ಪರಿಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಸಮಾಜದಲ್ಲಿ ಅವರಿಗೆ ಗೌರವ ಸಿಗ್ತಕ್ಕಂಥ ರೀತಿಯಲ್ಲಿ ಏನೇನು ಮಾಡಬೇಕಂತೇಳಿ ಅನೇಕ ಸದಸ್ಯರು ದೀರ್ಘವಾಗಿ ಚರ್ಚೆ ಮಾಡಿದರು. ಇವತ್ತು 2 ದಿನ ಆದಮೇಲೆ ನನಗೆ ಬುಕ್ಕು ರಿಲೀಸ್ ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ನಾನು ಈ ಬುಕ್ ತಗೊಂಡೋಗಿ ನಾಳೆ ಸೋಮವಾರ ದಿವಸ ನಮ್ಮೆಲ್ಲ ಸದಸ್ಯರಿಗೆಲ್ಲ ನಾನು ಕೊಡ್ತೀನಿ. ಒಟ್ಟಾರೆ ಈ ಮಂಗಳಮುಖಿಯರ ಪರಿಸ್ಥಿತಿ ಭಾಳ ಗಂಭೀರವಾಗಿರ್ತಕ್ಕಂಥದ್ದು. ಅವರ ದೇವರವರಿಗೆ ಕೊಟ್ಟಿರ್ತಕ್ಕಂಥ ಈ ಪರಿಸ್ಥಿತಿನೇ ಸುಧಾರಿಸಲಿಕ್ಕೆ ಸಮಾಜದಲ್ಲಿ ಬದಲಾವಣೆ ತರಬೇಕು ಎಂಬುದು ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ತೊಂದರೆನ ಈ ರೀತಿಯಾಗಿ
ರಸ್ತೆಗಳಲ್ಲಿರ್ಬೋದು, ಬೇರೆ ಬೇರೆ ಇರ್ಬೋದು, ಬ್ಯಾಂಗ್ಳೂರು ಸಿಟಿಯಲ್ಲಿ ಸಹಿತ ಅನೇಕ ಕಡೆ ಅವರಿಗೆ ಇರಲಿಕ್ಕೆ ಮನೆ ಇಲ್ಲ, ಸ್ವಂತ ಮನೆಗಳಲ್ಲಿ ಇರಲಿಕ್ಕೆ ಅವಕಾಶ ಇಲ್ಲ. ಅನೇಕ ರೀತಿಯಾದಂಥ ಅಗೌರವ ಪಡ್ತಕ್ಕಂಥ ರೀತಿಯ ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತೇಳಿ ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಈ ಪುಸ್ತಕದಲ್ಲಿರ್ತಕ್ಕಂಥ ವರದಿ ಶಫೀಕ್ ಹುಸೇನ್ ಮಾನವಿ.